ಒಂದಷ್ಟು ಮಳೆಯಿಂದಾಗಿ ಕಲಬುರಗಿ ಜಿಲ್ಲೆಯ ತೆಗೆದುಬಿಡಿ, ಇದೇನು ಅವಶ್ಯಕತೆ ಇಲ್ಲ. ಓಕೆನಾ? ಕಲಬುರಗಿ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತ ಮಿತ್ರರೇ, ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇಡೀ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಹಲವಾರು ಸರ್ಕಾರಿ ಮತ್ತು ಖಾಸಗಿ ಆಸ್ತಿ ಪಾಸ್ತಿಗಳು ಹಾನಿಯಾಗಿರ್ತಕ್ಕಂಥದ್ದು, ಜಾನುವಾರುಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಉಂಟಾಗಿದೆ. ಅದರ ಜೊತೆಯಲ್ಲಿ ರೈತನ ಮೇಲೆ ಅವನಿಗೆ ಆಗಿರ್ತಕ್ಕಂಥ ಒಂದಷ್ಟು ಮಳೆಯಿಂದಾಗಿ ಸಮಸ್ಯೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ಏನು ಕಾಣ್ತಾ ಇದೆ. ಈಗಾಗಲೇ 5,20,000 ಹೆಕ್ಟರ್ ಜಮೀನು ಪ್ರದೇಶಗಳು ಇಡೀ ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಹಿನ್ನೆಲೆಯಲ್ಲಿ ಸಾಕಷ್ಟು ಡ್ಯಾಮೇಜ್ಗಳಾಗಿದೆ ಅಂತಕ್ಕಂಥ ಸುದ್ದಿ ನಾವು ಮಾಧ್ಯಮಗಳಲ್ಲೂ ಕೂಡ ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ, ಅದರಲ್ಲೂ ಆಗಸ್ಟ್ ತಿಂಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮುಂಗಾರಿನ ಒಂದು ಆರ್ಭಟಕ್ಕೆ ಹತ್ತತ್ರ 1,05,000 ಹೆಕ್ಟರ್ ಜಮೀನು ಪ್ರದೇಶ, ಕೃಷಿ ಪ್ರದೇಶ, ರೈತರು ಏನು ತೊಗರಿ, ಹೆಸರು, ಉದ್ದು, ಹತ್ತಿ ಜೊತೆಯಲ್ಲಿ ಸೋಯಾಬೀನ್ ಇವೆಲ್ಲವನ್ನು ಕೂಡ ರೈತರು ಪ್ರತಿ ವರ್ಷ ಬೆಳೆಯನ್ನು ಬೆಳೀತಾರೆ. ಆದರೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಅಂತಕ್ಕಂಥದ್ದು ಸರ್ಕಾರದ ಕಡೆಯಿಂದನೂ ಕೂಡ ಒಂದು ರಿಪೋರ್ಟನ್ನು ತಯಾರಿ ಮಾಡಿದ್ದಾರೆ. ಒಂದು ಕೃಷಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೂಲಕ ಈಗಾಗಲೇ ಒಂದು ವರದಿಯನ್ನು ಸರ್ಕಾರ ಮಾಡಿದ್ದಾರೆ. ಆ ವರದಿಯನ್ನು ಮುಂದಿಟ್ಟು ಮಾತನಾಡ್ತಕ್ಕಂಥದ್ದಾದಾಗ 1,05,000 ಹೆಕ್ಟರ್ ಜಮೀನು ಪ್ರದೇಶಗಳಿಗೆ ಹಾನಿ ಉಂಟಾಗಿದೆ ಅಂತಕ್ಕಂಥದ್ದನ್ನು ನಾವು ಭಾವಿಸ್ಬೋದು. ಅದರಲ್ಲೂ ಕಲಬುರಗಿ ಜಿಲ್ಲೆ ಅಂದರೆ ಭಾರತದ ತೊಗರಿ ಗಣಜ ಅಂತಕ್ಕಂಥದ್ದನ್ನೇ ನಾವೆಲ್ಲರೂ ಒಂದು ಪ್ರಸಿದ್ಧಿಯಾಗಿ ನೋಡ್ತಾ ಇದ್ದೇವೆ. ತೊಗರಿ ಬೆಳೀತಕ್ಕಂಥವ್ರು ಹತ್ತತ್ರ 58,000 ಹೆಕ್ಟರ್ ಅಷ್ಟು ಜಮೀನು ಪ್ರದೇಶ ಸಂಪೂರ್ಣವಾಗಿ ನಾಶ ಆಗಿದೆ. ಭಾಳ ದೊಡ್ಡ ಮಟ್ಟದಲ್ಲಿ ತೊಗರಿ ಬೆಳೀತಕ್ಕಂಥವ್ರು ಇಲ್ಲಿ. ಹಾಗಾಗಿ ಜನತಾದಳ ಪಕ್ಷದ ವತಿಯಿಂದ ಜಿಲ್ಲೆಯ ನಾಯಕರು, ಮುಖಂಡರು, ಕಾರ್ಯಕರ್ತ ಬಂಧುಗಳು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇವತ್ತು ರಾಜ್ಯ ವ್ಯಾಪ್ತಿ ಎಲ್ಲೆಲ್ಲಿ ಈ ರೀತಿ ಮಳೆ ಹಾನಿಯಿಂದ ಒಂದಷ್ಟು ಪ್ರದೇಶಗಳು ಭಾಳ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ತಿಂದಿದೆ. ಸಂತ್ರಸ್ತರನ್ನ ಭೇಟಿ ಮಾಡ್ತಕ್ಕಂಥದ್ದು, ರೈತರನ್ನ ಭೇಟಿ ಮಾಡ್ತಕ್ಕಂಥದ್ದು, ನಮ್ಮದಾದಂಥ ನಮ್ಮ ಗಮನಕ್ಕೆ ಬರ್ತಕ್ಕಂಥ ಒಂದಷ್ಟು ಅಧ್ಯಯನಗಳನ್ನ ಮಾಡಿ ನಾವು ಕೂಡ ಒಂದು ವರದಿಯನ್ನು ಸರ್ಕಾರದ ಗಮನಕ್ಕೆ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನ ತೀರ್ಮಾನವನ್ನು ಮಾಡಿ ಹೊರಟಿದ್ದೇವೆ. ನಿನ್ನೆಯ ದಿನ ನಮ್ಮ ಅಫ್ಜಲ್ಪುರ ಇರ್ಬೋದು, ಜೇವರ್ಗಿ ಮತಕ್ಷೇತ್ರ ಇರ್ಬೋದು, ಕಲಬುರಗಿಗೆ ಬಂದ ನಂತರ ಮೊದಲು ರೈತರ ಜೊತೆ APMC ಯಾರ್ಡ್ನಲ್ಲಿ ಆದಂಥ ಒಂದು ಸಂವಾದ, ಅದರಲ್ಲಿ ರೈತಾಪಿ ವರ್ಗ ಪ್ರತಿನಿತ್ಯ ಪ್ರತಿ ವರ್ಷವೂ ಕೂಡ ಅತಿವೃಷ್ಟಿ ಅನಾವೃಷ್ಟಿಯಿಂದ ಯಾವ ಸಮಸ್ಯೆಗಳನ್ನ ಎದುರು ನೋಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಆಯೋಜನೆ ಮಾಡ್ಕೊಂಡಿದ್ರು. ಜೊತೆಯಲ್ಲಿ APMCಯ ಅಧ್ಯಕ್ಷರುಗಳು, ಇನ್ನೂ ಹಲವಾರು ಕಾಮರ್ಸ್ಗೆ ಸಂಬಂಧಪಟ್ಟಂಥ ಚೇಂಬರ್ ಆಫ್ ಕಾಮರ್ಸ್ನವರು ಕೂಡ ಬಂದಿದ್ದರು. ಅವರು ಕೂಡ ಒಂದು ಮೆಮೊರಾಂಡಮ್ ಇವತ್ತು ರೈತರ ಪರವಾಗಿ
ನಮಗೆ ಸಲ್ಲಿಸಿದ್ದಾರೆ. ಕೇಂದ್ರದ ಗಮನಕ್ಕೂ ಕೂಡ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡುವ ಮೂಲಕ ಅದರಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವರ ಮೂಲಕವೇ ಇದು ಕೇಂದ್ರಕ್ಕೆ ಮುಟ್ಟಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದಾರೆ. ನಂತರ ನಾವು ಅಫ್ಜಲ್ಪುರಕ್ಕೆ ಹೋಗ್ತಾ ಹೋಗ್ತಾ ಸೋಮನಾಥಹಳ್ಳಿ ಇವೆಲ್ಲ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ವು. ಅಲ್ಲಿ ಕೃಷಿ ಜಮೀನುಗಳಲ್ಲಿ ಹೊಲ ಗದ್ದೆಗಳಲ್ಲಿ ಇಳಿದು ರೈತರ ಜೊತೆ ಆ ಪರಿಸ್ಥಿತಿಗಳನ್ನ ನಾವು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ರೈತರು ಯಾವ ಒಂದು ಸಂಕಷ್ಟದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಸ್ವತಃ ಅವರು ಹೇಳೋದನ್ನು ಕೇಳಿದಾಗ ರೈತ ಪ್ರತಿ ವರ್ಷವೂ ಕೂಡ ಅತಿವೃಷ್ಟಿ ಅನಾವೃಷ್ಟಿಯಿಂದ ಅದರಲ್ಲೂ ಕಳೆದ ಒಂದು ವರ್ಷದಲ್ಲಿ 2-3 ಬೆಳೆಗಳು ಅವನು ಸಂಪೂರ್ಣವಾಗಿ ಬೆಳೀತಕ್ಕಂಥದ್ದಕ್ಕೆ ಏನು ಸಾಲ ಸೋಲ ಮಾಡಿ ಆ ರೈತ ಇವತ್ತು, ಯಾಕೆಂದರೆ 1 ಎಕರೆ ಇವತ್ತು ಏನಾದರೂ ನಾವು ತೊಗರಿಯನ್ನು ಹಾಕಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ನಿಮಗೆ ಗೊತ್ತಿದ್ದಂಗೆ ಸಾಕಷ್ಟು ಇವತ್ತು ಫರ್ಟಿಲೈಸರ್ಗಳಿರ್ಬೋದು, DAP ಇರ್ಬೋದು, ಗೊಬ್ಬರ ಇರ್ಬೋದು, ಮತ್ತು ಆ ಕೂಲಿ ಮಾಡ್ತಕ್ಕಂಥದ್ದಕ್ಕೆ ನೂರಾರು ರೂಪಾಯಿ, ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥದ್ದು ಇರ್ಬೋದು. ಈ ರೀತಿ ರೈತರು ಸಾಕಷ್ಟು ಖರ್ಚುಗಳನ್ನ ಮಾಡ್ಕೊಂಡಿದ್ದಾರೆ. ಆ 1 ಎಕರೆಯಿಂದ ನಾನು ಅವ್ರಿಗೆ ಮಾತನಾಡ್ಬೇಕಾದ್ರೆ ಕೇಳ್ತಾ ಇದ್ದೆ, ಎಷ್ಟು ಸಂಪಾದನೆ ಆಗ್ತಾ ಇತ್ತು, ಯಾವ ರೀತಿ ನಿಮಗೆ. ಇಲ್ಲ, ನಮಗೊಂದು ಕ್ವಿಂಟಲ್ ಒಂದು 10,000, 8ರಿಂದ 10,000 ಸಿಗೋದು, ಎಕರೆಗೆ ಒಂದು 6ರಿಂದ 8 ಕ್ವಿಂಟಲ್ ನಾವು ಬೆಳೀತಾ ಇದ್ವಿ ಅಂತಕ್ಕಂಥದ್ದನ್ನ, ಅಂದರೆ ಬೆಳೆ ಬಂದಿದ್ರೆ ಬೆಳೀತಾ ಇದ್ವು ಅನ್ನೋದನ್ನ ರೈತರು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಇಲ್ಲಿ ಇವತ್ತು 1 ಕ್ವಿಂಟಲ್ ಅಲ್ಲ, ಅರ್ಧ ಕ್ವಿಂಟಲ್ಲು ಕೂಡ ಇವತ್ತು ಎಕರೆನಲ್ಲಿ ಕಾಣ್ತಕ್ಕಂಥದ್ದಕ್ಕೆ ಅಸಾಧ್ಯ ಆಗಿದೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ರೈತರ ಜೀವನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ರೈತರು ಇಂಥ ಸಂಕಷ್ಟದ ದಿನಗಳಲ್ಲಿ ರಾಜ್ಯ ಸರ್ಕಾರ ನಮಗೆ ಕನಿಷ್ಠ ಪಕ್ಷ ಹೆಕ್ಟೇರ್ಗಲ್ಲ, ಆದರೆ ಎಕರೆಗೆ ಒಂದು 20ರಿಂದ 25,000 ಪರಿಹಾರ ಕೊಟ್ಟರೆ ನಾವು ಹೇಗಾದರೂ ಬದುಕೊಳ್ತೀವಿ ಮುಂದೆ. ಮತ್ತೆ ಯಾಕೆಂದರೆ ರೈತನಿಗೆ ಬೇರೆ ಇನ್ನೇನು ವ್ಯವಹಾರಗಳು ಇಲ್ಲ, ವಹಿವಾಟುಗಳು ಇಲ್ಲ, ಬೇರೆ ಇನ್ನೇನು ಗೊತ್ತಿಲ್ಲ ರೈತನಿಗೆ. ಈ ವರ್ಷ 2 ಅಲ್ಲ 3 ಬೆಳೆ ಹಾಳಾದರೂ ಮತ್ತೆ ರೈತ ಮುಂದಿನ ಬೆಳೆ ಆಗ್ತಕ್ಕಂಥದ್ದಕ್ಕೆ ಚಿಂತನೆ ಮಾಡ್ತಾನೆ ಹೊರತುಪಡಿಸಿ ಬೇರೆ ಇನ್ನೇನು ರೈತನ ಕೈಯಲ್ಲಿ ಮಾಡಲಿಕ್ಕೆ ಅವನು ಅಸಹಾಯಕ. ಹಾಗಾಗಿ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ನಾವು ಅವ್ರನ್ನ ಭೇಟಿ ಮಾಡಿದಾಗಲೂ ಕೂಡ, ಯಾಕೆಂದರೆ ನಾವು ಮೇಲ್ನೋಟಕ್ಕೆ ತಮ್ಮ ಮಾಧ್ಯಮದ ಮೂಲಕ ಒಂದಷ್ಟು ಪ್ರಕಟಣೆಗಳು, ಸುದ್ದಿಗಳು ಇವೆಲ್ಲವೂ ಕೂಡ ಹೊರಡಿಸಿರ್ತಕ್ಕಂಥದ್ದನ್ನ ನಾವು ಕೂಡ ಪತ್ರಿಕಾ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ನಾವೇ ಸ್ವತಃ ರೈತರ ಬಳಿ ಹೋಗಿ ಅವರ ಸಂಕಷ್ಟವನ್ನು ಕೇಳಿದಾಗ ನಿಜಕ್ಕೂ ಕೂಡ ಇವತ್ತು ಅವರ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಅದರಲ್ಲೂ ಸರ್ಕಾರ ನಡೆಸ್ತಕ್ಕಂಥವರು, ರಾಜ್ಯ ಸರ್ಕಾರ, ಇದು ಬಹಳ ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾಕೆಂದರೆ ಈ ವರ್ಷ ನಮ್ಮೆಲ್ಲರಿಗೂ ತಿಳಿದ ಮಟ್ಟಕ್ಕೆ 55% ಹೆಚ್ಚು ಮಳೆ ಆಗಿರ್ತಕ್ಕಂಥದ್ದು. ಪ್ರತಿ ವರ್ಷಕ್ಕೂ ನಾವು ಕಂಪ್ಯಾರಿಸನ್ ಮಾಡೋದಾದರೆ ವರ್ಷ ಎಷ್ಟೇನ ಅದು 266 ಮಿಲಿಮೀಟ್ರ 266 ಮಿಲಿಮೀಟ್ರ್ ರೆಕಾರ್ಡ್ ಆಗಿದೆ ರೈನ್ಫಾಲು. 63 ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಮಳೆರಾಯನ ಒಂದು ಆರ್ಭಟ ಇವತ್ತು ರೈತರ ಬದುಕಿನ ಮೇಲೆ ಆಗಿರ್ತಕ್ಕಂಥ ಪರಿಣಾಮ. ಅದರಲ್ಲೂ 902 ಕೋಟಿ ರೂಪಾಯಿಯಷ್ಟು ಇವತ್ತು ಸಂಪೂರ್ಣವಾಗಿ ಕೃಷಿ ಪ್ರದೇಶ, ಅವರು ಬೆಳೆದಂಥ ಜಮೀನುಗಳು ಸಂಪೂರ್ಣವಾಗಿ ಇವತ್ತು ಲಾಸ್ ಆಗಿರೋವಂಥದ್ದು ಇದು ರಿಪೋರ್ಟ್ ಆಗಿದೆ. ಅದರಲ್ಲಿ 2 ಹೆಕ್ಟೇರ್ಗಿಂತ ಕಮ್ಮಿ ಇಟ್ಕೊಂಡಿರ್ತಕ್ಕಂಥವ್ರು ಹತ್ತತ್ರ 650 ಕೋಟಿ ರೂಪಾಯಿ ಲಾಸ್ ಆಗಿದೆ. 2 ಹೆಕ್ಟೇರ್ಗಿಂತ ಜಾಸ್ತಿ ಇಟ್ಕೊಂಡಿರ್ತಕ್ಕಂಥ ಜಮೀನ್ದಾರರು ಹತ್ತತ್ರ 259 ಕೋಟಿ, ಒಟ್ಟಾರೆಯಾಗಿ 902 ಕೋಟಿ ರೂಪಾಯಿಯಷ್ಟು ಸಂಪೂರ್ಣವಾಗಿ ಕೃಷಿ ಪ್ರದೇಶ ರೈತರದು ಜಮೀನುಗಳಲ್ಲಿ ಭಾಳ ಪೆಟ್ಟನ್ನು ತಿಂದಿದ್ದಾರೆ, ಲಾಸ್ ಆಗಿದೆ. ಈಗ ಇನ್ನೊಂದು ಕಡೆ ನಿನ್ನೆ ಸಂವಾದ ಮಾಡಬೇಕಾದ್ರೆ ರೈತರು ಹೇಳುವಂಥದ್ದು, ಇವತ್ತೇನು ಕೆಲವೊಂದಷ್ಟು ವರದಿಗಳನ್ನ ರಾಜ್ಯ ಸರ್ಕಾರದ ಕಡೆಯಿಂದ ವರದಿ ಮಾಡ್ತಾ ಇದ್ದಾರೆ. ಆ ವರದಿ ಒಂದು ರೀತಿ ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕ ಅಂತಕ್ಕಂಥದ್ದು ರೈತರ ಭಾವನೆ. ಎಲ್ಲರ ಜಮೀನ ಪ್ರದೇಶಗಳಿಗೂ ಬಂದು ಇದು ಜಂಟಿ ಸರ್ವೆ ಅಂತಕ್ಕಂಥದ್ದನ್ನ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಅದು ಒಂದು ಸರಿಯಾದ ರೀತಿ ಆಗ್ತಾ ಇಲ್ಲ. ನಮ್ಮೆಲ್ರಿಗೂ ಕೂಡ
ಅದು ಸರಿಯಾದ ರೀತಿ ಒಂದು ಪರಿಹಾರ ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ಇದು ಸರಿಯಾದಂಥ ಹೆಜ್ಜೆ ಇಡ್ತಾ ಇಲ್ಲ ಅಂತಕ್ಕಂಥದ್ದು ರೈತರು ಭಾಳ ಆತಂಕದಿಂದ ನಿನ್ನೆ APMC ಯಾರ್ಡ್ನಲ್ಲಿ ಸಂವಾದದಲ್ಲಿ ಅದೊಂದು ಭಾಳ ಪ್ರಮುಖವಾದಂಥ ಒಂದು ಅಂಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಇದರ ಮಧ್ಯದಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳು ಇವತ್ತು ಇನ್ಶೂರೆನ್ಸು ಕ್ರಾಪ್ ಲಾಸ್ಗೆ ಪ್ಲಸ್ಸು ಅಗ್ರಿಕಲ್ಚರ್ ಲಾಸ್ ಇರ್ಬೋದು, ಹಾರ್ಟಿಕಲ್ಚರ್ ಲಾಸ್ ಇರ್ಬೋದು, ತೋಟಗಾರಿಕೆ ಇಲಾಖೆದು ಇವೆಲ್ಲವೂ ಕೂಡ ಅವರು ಇನ್ಶೂರೆನ್ಸ್ ಮೂಲಕ ಬೇರ್ ಮಾಡಬೇಕಾಗ್ತದೆ. ಬಟ್ ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿದಾಗ ಇಲ್ಲಿ ಒಂದು ಕಡೆ ಇನ್ಶೂರೆನ್ಸ್ ಕಂಪ್ನಿಯವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅಥವಾ ರಾಜ್ಯ ಸರ್ಕಾರ ಈ ಜಂಟಿ ಇದು ವರದಿಗಳನ್ನ ಮಾಡಬೇಕಾದ್ರೆ, ಸಮೀಕ್ಷೆಗಳು ಮಾಡಬೇಕಾದ್ರೆ ಇದನ್ನು ಎಷ್ಟರ ಮಟ್ಟಕ್ಕೆ ವೈಜ್ಞಾನಿಕವಾಗಿ ಮಾಡಿ ಪ್ರತಿಯೊಬ್ಬ ರೈತ ಕುಟುಂಬಕ್ಕೂ ಕೂಡ ಇವತ್ತು ತಲುಪಿಸ್ತಕ್ಕಂಥದ್ದಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ರೈತರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇದೆ. ಯಾಕೆಂದರೆ ರೈತರ ಜೊತೆ ಸಂವಾದ ಮಾಡಿದಾಗ ಇವೆರಡು ಪ್ರಮುಖವಾದಂಥ ಅಂಶವನ್ನು ಮುಂದಿಟ್ಟಿದ್ದಾರೆ. ಒಂದು ಪರಿಹಾರ ಎಕರೆಗೆ 25,000, ಜೊತೆಯಲ್ಲಿ ಜಂಟಿ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಅದು ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ, ನಮ್ಮೆಲ್ಲರನ್ನು ಬಂದು ಕೇಳ್ತಾ ಇಲ್ಲ. ಎಷ್ಟು ಪರ್ಸೆಂಟೇಜು ರೈತರು ಹೊಲ ಗದ್ದೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಅಂದರೆ ನಮ್ಮ ಹೊಲ ಗದ್ದೆಗಳಿಗೆ ಬಂದಿಲ್ಲ, ಇದನ್ನು ಸರಿಯಾಗಿ ಸೂಕ್ತ ರೀತಿಯಲ್ಲಿ ಪರಿಶೀಲನೆ ಮಾಡಿ ಒಳ್ಳೆ ರೀತಿಯ ಒಂದು ವರದಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ರೈತರು ಒಂದು ಆತಂಕದಲ್ಲಿರ್ತಕ್ಕಂಥ ಒಂದು ವಿಚಾರ. ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಕ್ಕಂಥದ್ದು, ಒತ್ತಾಯನವನ್ನು ಮಾಡ್ತಕ್ಕಂಥದ್ದು ರೈತರ ಪರವಾಗಿ. ಕಳೆದ ಒಂದೂವರೆ ತಿಂಗಳಿಂದ ಮಳೆಯಿಂದಾಗಿ ಸಾಕಷ್ಟು ಹಾನಿ ಏನು ಉಂಟಾಗಿದೆ. ಬಹುಶಃ ಜಾನುವಾರುಗಳು 100ಕ್ಕಿಂತ ಹೆಚ್ಚು ಜಾನುವಾರುಗಳು ತೀರ್ಕೊಂಡು ಹೋಗಿದೆ ಅನ್ನೋದು ಒಂದು ರಿಪೋರ್ಟ್ ಓದ್ತಾ ಇದ್ದೆ ನಾನು. ಬಹುಶಃ ಒಂದು 4 ಜನ ರೈತರು ಸಿಡ್ಲು ಬಡಿದು ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಕೂಡ ಪತ್ರಿಕಾ ಮಾಧ್ಯಮಗಳಲ್ಲಿ ಒಂದಷ್ಟು ಪ್ರಕಟಣೆಗಳು ಹೊರಡಿಸಿದ್ರಿ. ಚಿಂಚೋಳಿ ತಾಲೂಕಿನಲ್ಲಿ ಅದು ಕೂಡ ನೋಡ್ತಾ ಇದ್ದೆ. ಬಟ್ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೃಷ್ಣ ಕಚೇರಿಯಲ್ಲಿ ಕೂತು ಜಿಲ್ಲಾಡಳಿತಕ್ಕೆ, ಜಿಲ್ಲಾಧ್ಯಕ್ಷಗಳ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಈ ಇನ್ಶೂರೆನ್ಸು ಕೂಡ ಕಳೆದ ವರ್ಷ ಬಹುಶಃ 640 ಕೋಟಿ ರೂಪಾಯಿಯಷ್ಟು, 672 ಕೋಟಿ ರೂಪಾಯಿಯಷ್ಟು ಇನ್ಶೂರೆನ್ಸು ರೈತರಿಗೆ ಬರ್ತಕ್ಕಂಥದ್ದೇನು ಆಗಬೇಕಾಗಿತ್ತು. ಆದರೆ ಇಲ್ಲಿಯವರೆಗೂ ಬಹುಶಃ ಏನೊಂದು 300 ಕೋಟಿವರೆಗೂ ಇನ್ಶೂರೆನ್ಸು ಕವರ್ ಆಗಿದೆ. ಇಲ್ಲಿವರೆಗೂ ಸಂಪೂರ್ಣ ಆಗಿಲ್ಲ ಅನ್ನೋದು ಕೂಡ ಚರ್ಚೆ ಇದೆ, ಇನ್ನು ಬರಬೇಕು ಅಂತ. ಹಾಂ, ಲಾಸ್ಟ್ ಇಯರ್ದು, ಹೌದು ಲಾಸ್ಟ್ ಇಯರ್ದು. ಹಾಗಾಗಿ ಒಂದು ಮುಖ್ಯಮಂತ್ರಿಗಳು ಒಂದು VC ಮಾಡಿರುವಂಥದ್ದು ಬಿಟ್ಟರೆ ಕೃಷ್ಣ ಕಚೇರಿಯಲ್ಲಿ ರಾಜ್ಯ ಕೃಷಿ ಸಚಿವರು ರಾಜ್ಯಕ್ಕೆ ಕೃಷಿ ಸಚಿವರ ಅಥವಾ ಅವ್ರ ತಾಲೂಕಿಗೆ ಸೀಮಿತನಾ ಅಥವಾ ಅವರು ಜಿಲ್ಲೆಗೆ ಮಾತ್ರ ಕೃಷಿ ಸಚಿವರ ಅನ್ನೋವಂಥ ಒಂದಷ್ಟು ಚರ್ಚೆಗಳು ಇವತ್ತು ರೈತಾಪಿ ವಲಯದಲ್ಲಿ ಪ್ರಾರಂಭ ಆಗಿದೆ. ಏಕೆಂದರೆ ಅವರು ಇಷ್ಟೆಲ್ಲ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಒಂದು ಕನಿಷ್ಠ ಪಕ್ಷ ಸೌಜನ್ಯದಿಂದ ಅವರ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಇದೆ. ಆದರೆ ಇಲ್ಲಿವರೆಗೂ ಕೂಡ ಅವರು ಯಾವ ಒಂದು ಪ್ರದೇಶಗಳಿಗೂ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿವರೆಗೂ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಇವತ್ತು ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ನಮ್ಮೆಲ್ಲರಲ್ಲೂ ಇದೆ. ಆದರೆ ಒಂದು ನಾನು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಇವತ್ತು ರೈತರು ಅತ್ಯಂತ ಈ ಸಂಕಷ್ಟದ ದಿನಗಳಲ್ಲಿ 302 ಕೋಟಿ ರೂಪಾಯಿಯಷ್ಟು ಇವತ್ತು ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ. ಇದನ್ನು ಯಾವ ರೀತಿ ರಾಜ್ಯ ಸರ್ಕಾರದ ಕಡೆಯಿಂದ ರೈತರ ಜೊತೆಯಲ್ಲಿ ನಿಂತು ಈ ಬೆಳೆಗಳನ್ನ ನಾಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು ಸಬಲರಾಗಿ ಮಾಡ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಯಾವ ರೀತಿ ನೆರವನ್ನು ನೀಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಒಟ್ಟಾರೆಯಾಗಿ ಇದರಿಂದ ಇವತ್ತು ರೈತ ಒಂದು ಹಂತದವರೆಗೂ ನಿಟ್ಟುಸಿರು ಬಿಡ್ಬೋದು ಅನ್ನೋದಾದರೆ,
ಎಕರೆಗೆ ಒಂದು 20ರಿಂದ 25 ಸಾವಿರ ಅವ್ರಿಗೆ ಪರಿಹಾರವನ್ನು ಘೋಷಣೆ ಮಾಡುವ ಮೂಲಕ ಜೊತೆಯಲ್ಲಿ ಒಂದಷ್ಟು ವಿಶೇಷ ಪ್ಯಾಕೇಜ್ಗಳನ್ನು ಕೂಡ ಇವತ್ತು ರೈತಾಪಿ ವರ್ಗಕ್ಕೆ ಘೋಷಣೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡುವ ಮೂಲಕ ಮುಂದಿನ ದಿನಮಾನಗಳಲ್ಲಿ ಉಚಿತವಾದಂಥ ಫರ್ಟಿಲೈಸರ್ಸ್ ಇರ್ಬೋದು, ಒಳ್ಳೊಳ್ಳೆ ಉಚಿತವಾದಂಥ ಗುಣಮಟ್ಟವಾದಂಥ ಬೀಜಗಳಿರ್ಬೋದು, ಆಮೇಲೆ ಗೊಬ್ಬರನೂ ಅಷ್ಟೇ ಈ ಸಲ ಸರಿಯಾದ ಟೈಮ್ಗೆ ಗೊಬ್ಬರನೂ ಕೂಡ ಇವತ್ತು ರೈತರಿಗೆ ಪೂರ್ಣಗೊಳಿಸ್ಲಿಕ್ಕೆ ಆಗಿಲ್ಲ. ಅದರಲ್ಲೂ ಕೂಡ ಈ ರಾಜ್ಯ ಸರ್ಕಾರ ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತು ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಬೇಕು. ಇಂಥ ಒಂದು ಸಂಕಷ್ಟ ದಿನಗಳಲ್ಲಿ ರಾಜ್ಯ ಸರ್ಕಾರ ನಿಂತ್ಕೋಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ, ಮತ್ತು ಕೇಂದ್ರ ಸರ್ಕಾರದ NDRF ನಿಯಮಾವಳಿಗಳ ಪ್ರಕಾರ ಹೆಕ್ಟರ್ಗೆ 6,000 ರೂಪಾಯಿ ಅಂತಕ್ಕಂಥದ್ದು ಈಗಾಗಲೇ ಆ ನಾರ್ಮ್ಸಲ್ಲಿ ಪ್ರಕಟಣೆ ಆಗೋಗಿದೆ. ಬಟ್ ಈಗ ನಿನ್ನೆಯ ದಿನ ಒಂದಷ್ಟು ಮೆಮೊರಂಡಮ್ಗಳು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ದೂರವಾಣಿನಲ್ಲಿ APMC ಯಾರ್ಡ್ನ ಬಳಿ ನಾವು ಸಂವಾದ ಮಾಡಬೇಕಾದ್ರೆ ರೈತರ ಜೊತೆ ಅವ್ರಿಗೆ ಸ್ವತಃ ನೇರವಾಗಿ ಕನೆಕ್ಟ್ ಮಾಡಿದ್ವು. ಅಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ರೈತರಿಗೆ ಒಂದು ಮಾತನ್ನು ಹೇಳಿದ್ದಾರೆ. ಕೇಂದ್ರದ ಕೃಷಿ ಸಚಿವರು ಹಾಗೂ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರಿಬ್ಬರ ಗಮನಕ್ಕೆ ಇವತ್ತು ರೈತರ ಸಂಕಷ್ಟದ ಪರಿಸ್ಥಿತಿಯನ್ನು ಇವತ್ತು ಅವರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕೇಂದ್ರದಿಂದ ಮತ್ತಷ್ಟು ಪರಿಹಾರವನ್ನು ರಾಜ್ಯದ ನಮ್ಮ ರೈತರಿಗೆ ಒದಗಿಸ್ಕೊಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ನಾನು ಒಂದು ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಡ್ತೇನೆ ನಿಮ್ಮ ಪರವಾಗಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ಹಿಂದೆಯೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ತಂಬಾಕು ಬೆಳೀತಕ್ಕಂಥವರು ಒಂದು 5 ತಾಲೂಕಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬೆಳೀತಾರೆ. ಮತ್ತು ನಮ್ಮ ಹಾಸನದಲ್ಲಿ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳೀತಾರೆ. ಒಟ್ಟಾರೆಯಾಗಿ ಒಂದು 6 ಕ್ಷೇತ್ರದಲ್ಲಿ ತಂಬಾಕುವನ್ನು ಉತ್ಪಾದನೆ ಮಾಡ್ತಾರೆ ರೈತರು ಪ್ರತಿ ವರ್ಷ. ಅವರು ಉತ್ಪಾದನೆ ಮಾಡಿದಂಥ ಆ ತಂಬಾಕು ಖರೀದಿ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಗಮನಕ್ಕೆ ಬಂದು ಒಂದು ರೈತರ ನಿಯೋಗ ಭೇಟಿ ಮಾಡ್ತು. ಆಗ ನಾನು ಸನ್ಮಾನ್ಯ ಕುಮಾರಣ್ಣ ಅವರ ಬಳಿ ಕರ್ಕೊಂಡೋಗಿ ಅವ್ರನ್ನ ನವದೆಹಲಿಯಲ್ಲಿ ಭೇಟಿ ಮಾಡಿಸಿ ಅಲ್ಲಿಂದ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಮೂಲಕ ಆದೇಶವನ್ನು ಹೊರಡಿಸ್ತಾರೆ. ಮತ್ತು ಮಾವು ಬೆಳೆಗಾರರ ಪರಿಸ್ಥಿತಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಈ ಸೆಕ್ಟರ್ಗಳಲ್ಲಿ ಮಾವು ಬೆಳೀತಾರೆ. ಅದು ಕೂಡ ಪರಿಸ್ಥಿತಿಗಳಂಥ ಸಂದರ್ಭದಲ್ಲಿದ್ದಾಗ ಸನ್ಮಾನ್ಯ ಕುಮಾರಣ್ಣ ಅವರು ಕೃಷಿ ಕೇಂದ್ರ ಸಚಿವರಿಗೆ ಸ್ವತಃ ಅವರೇ ಫೋನ್ನಲ್ಲಿ ಮಾತನಾಡಿ ಜೊತೆಯಲ್ಲಿ ಅವರ ಲೆಟರಿಂದ ಒಂದು ಮನವಿಯನ್ನು ಮಾಡಿ ಅದು ಕೂಡ ಒಂದಷ್ಟು ಮಾವು ಬೆಳೆಗಾರರಿಗೂ ಸಹಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ದಿಟ್ಟವಾದಂಥ ನಡೆಗಳನ್ನ ಇಟ್ಟಿದ್ದಾರೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾದ ನಂತರ. ಅದೇ ರೀತಿ ನಿನ್ನೆ ದಿನ ಕೂಡ ಇವತ್ತೇನು ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ಈ ಭಾಗದ ರೈತರ ಪರವಾಗಿ ಪ್ರಾಮಾಣಿಕವಾಗಿ ನಾವು ಕೇಂದ್ರದ ಗಮನವನ್ನು ಸೆಳೀತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಆ ಕೆಲಸವನ್ನು ಜನತಾದಳ ಪಕ್ಷದ ಕಡೆಯಿಂದ ಮಾಡ್ತೇವೆ. ಸಾಲ ಮನ್ನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಲ್ಲಿ ರೈತರುಗಳು ಅದನ್ನು ಸ್ಮರಿಸ್ಕೊಂಡ್ರು, ನೆನೆಸ್ಕೊಂಡ್ರು. ಒಂದು ಸಾಲ ಮನ್ನಾ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸಂಪೂರ್ಣವಾಗಿ ತಾವೇ ಹೇಳ್ದಂಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ಲಸ್ಸು ಕೋಆಪರೇಟಿವ್ ಸಹಕಾರಿ ಸಂಘದ ಬ್ಯಾಂಕ್ಗಳು ಏನು ರೈತರು ಇಡೀ ರಾಜ್ಯದಲ್ಲಿ ಸಾಲ ಮಾಡಿದ್ರು. ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು 14 ತಿಂಗಳಲ್ಲಿ 25,000 ಕೋಟಿಗಿಂತ ಹೆಚ್ಚು ರೈತರ ಸಾಲ ಮನ್ನಾ ಮಾಡ್ತೇನೆ ಅಂದಿದ್ರು, ಮಾಡಿಕೊಟ್ರು. ಅದೇ ರೀತಿ ಇವತ್ತು ಕೇಂದ್ರದಲ್ಲೂ ನೀವು ಮಾಡ್ಬೋದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೀರಿ. ಕೇಂದ್ರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದರ 100 ಪಟ್ಟು ಹೆಚ್ಚು ಜವಾಬ್ದಾರಿ ರಾಜ್ಯಕ್ಕೂ ಕೂಡ ಇದೆ. ಹಾಗಾಗಿ ಖಂಡಿತವಾಗ್ಲೂ ರೈತರ ವಿಚಾರ ಬಂದಾಗ ನಾವಿಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಬೆರೆಸ್ತಕ್ಕಂಥದ್ದಕ್ಕೆ ನಾನಂತೂ ಹೋಗೋದಿಲ್ಲ, ನಮ್ಮ ಪಕ್ಷವೂ ಹೋಗೋದಿಲ್ಲ, ಮುಂದಾಗೋದಿಲ್ಲ. ಖಂಡಿತವಾಗ್ಲೂ ಕೇಂದ್ರದಿಂದ ನಾವು ಯಾವ ರೀತಿ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಸನ್ಮಾನ್ಯ ಕುಮಾರಣ್ಣ ಅವರು ಕೂತು ಚರ್ಚೆ ಮಾಡಿ ರೈತರ ಪರವಾಗಿ ನಾವು ಯಾವ ರೀತಿ ಧ್ವನಿಯ ಕೆಲಸ ಮಾಡಲಿಕ್ಕೆ ಸಾಧ್ಯವೋ ನಮ್ಮ ಶಕ್ತಿ ಮೀರಿ ಮಾಡ್ತೀವಿ. ಎಲ್ಲ ಸಂಪೂರ್ಣ ಎಲ್ಲ ಕೃಷಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ವಣ್ಣ.
ಸಂಪೂರ್ಣ ಬೆಳೆ ನಾಶ ಆಗಿದೆ, ಏನು ಉಳಿದಿಲ್ಲ. ಅವ್ರು ಅದೇ ಹೇಳ್ತಾ ಇದ್ರು ಪಾಪ. ನಮ್ಮ ಅಲ್ಲಿ ಹೋದಾಗ ಒಂದು 50,000 ಇದು ಕ್ವಿಂಟಾಲು ಪ್ರತಿ ವರ್ಷ ಅಲ್ಲ ಒಂದು ಕ್ರಾಪಿಗೆ ಬೆಳಿತೀವಿ ಅಂತ ಹೇಳಿದ್ರು. ಆದರೆ ಈ ವರ್ಷ 2,000 ಕ್ವಿಂಟಾಲು ಬರೋದಿಲ್ಲ ಅಂತ ಇದ್ರು. ಥರ ಒಂದು ಕಿರಣಿ ಈ ಭಾಗದಲ್ಲಿ ಹೋದಾಗ ಈ ರೀತಿ ಕಡೆ ಭೇಟಿ ಕೊಟ್ಟಿದ್ದೇವೆ. ಆಮೇಲೆ ಇದಷ್ಟೇ ಅಲ್ಲಣ್ಣ, ಈಗ ಮತ್ತೆ ಒಂದಷ್ಟು ಕಡೆ ಜೇವರ್ಗಿ ತಾಲೂಕಿನಲ್ಲೂ ಒಂದಷ್ಟು ಹಳ್ಳಿಗಳಿಗೆ ಹೋಗಿದ್ವು. ಔರಾದ್, ಮೌನಾರು, ಔರಾದು, ಈ ಹಳ್ಳಿಗಳಿಗೆ ಹೋದಾಗ ಮನೆಗಳಿಗೆ ನೀರು ನುಗ್ಗಿ ಒಂದಷ್ಟು ಗೋಡೆಗಳನ್ನ ಕಟ್ಟಬೇಕಾಗಿದೆ, ಕಟ್ಟಿಲ್ಲ. ಏನಣ್ಣ ಖಂಡಿತ ಗಮನ ಸೆಳಿತೀವಿ. ನಮ್ಮ ಜವಾಬ್ದಾರಿ ಇದೆ. ರಾಜ್ಯದ ಜನ ಇವತ್ತು ನರೇಂದ್ರ ಮೋದಿಜಿಯವ್ರಿಗೆ 19 ಜನ ಸಂಸದರನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. 100ಕ್ಕೆ 100ರಷ್ಟು ನಮ್ಮ ಜವಾಬ್ದಾರಿ ಇದೆ. ನಾವು ಕೇಂದ್ರ ಸರ್ಕಾರದ ಗಮನ ಸೆಳೀತೇವೆ. ಆದರೆ ನಿನ್ನೆ ನಾನು ಹೇಳ್ತಾ ಇದ್ದಂಗೆ ಒಂದಷ್ಟು ಹಳ್ಳಿಗಳಿಗೆ ಭೇಟಿ ಮಾಡಿದಾಗ ತಮಗೆ ಗೊತ್ತಿದ್ದಂಗೆ ನಾವೆಲ್ಲ ಪತ್ರಿಕಾ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳಲ್ಲಿ ಆ ಫೋಟೋಗಳನ್ನ, ವಿಡಿಯೋಗಳು ನೋಡಿದ್ದೇವೆ. ಮನೆಗಳಲ್ಲಿ ಬಂದು ಎದೆವರೆಗೂ ನೀರು ನಿಂತಿದೆ. ಪರಿಸ್ಥಿತಿಗಳು ನೋಡಿಬಿಟ್ರೆ ಜನ ಇಂಥ ಪರಿಸ್ಥಿತಿಲಿ ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನೋದು ನಾವೆಲ್ಲರೂ ಕೂಡ ಇವತ್ತು ಜನಪ್ರತಿನಿಧಿಗಳು ನಮಗೆ ನಾವು ಪ್ರಶ್ನೆ ಮಾಡ್ಕೊಂಡು ಇದಕ್ಕೆ ಸೂಕ್ತವಾದಂಥ ಒಂದು ಉತ್ತರವನ್ನು ಕಂಡುಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಈಗ ಸೆಪ್ಟೆಂಬರ್ಗೆ ಈಗ ಕಳೆದ ಬಾರಿ ಸಚಿವ ಸಂಪುಟ ಸಭೆ ಆಯಿತು. ಒಂದು 11,770 ಕೋಟಿ ರೂಪಾಯಿಗಳು ಮೀಸಲಿಟ್ಟು 46 ನಿರ್ಣಯಗಳು ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಬಹುದು. ಈ ನಾಳಿನ 17 ಸೆಪ್ಟೆಂಬರ್ ಬಂದರೆ 1 ವರ್ಷ ಆಗ್ತದೆ. ಇನ್ನೂವರೆಗೂ ಸಿದ್ದರಾಮಯ್ಯ ಅವರು ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರು ಯಾವ ಹಂತದಲ್ಲಿದೆ ಏನು ಗೊತ್ತೇ ಇಲ್ಲ. KKRDB ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೆ 5,000 ಕೋಟಿ ಇಟ್ಟಿದ್ದೇವೆ ಅಂತ ಹೇಳ್ತಾರೆ. ಆದರೆ ನಾವು ಪ್ರತಿನಿತ್ಯ ಈಗ ನಾನು ಒಂದು 2 ತಿಂಗಳು 3 ತಿಂಗಳಿಂದ ಈಗ 3 ತಿಂಗಳು ಆಗಿಲ್ಲ, 1.5-2 ತಿಂಗಳ ಹಿಂದೆ ಬಂದಾಗ್ಲೂ ಅದನ್ನೇ ನಾನು ಗಮನಿಸ್ತಾ ಇದ್ದೆ. ಒಂದು ರಸ್ತೆಗಳು ಹೊಸದಾಗಿ ಮಾಡ್ತಕ್ಕಂಥದ್ದಿರಲಿ, ಗುಂಡಿಗಳು ಮುಚ್ಚತಕ್ಕಂಥದ್ದು ಕೂಡ ಇವತ್ತು ಕಲಬುರಗಿ ಅಂತ ನಗರದಲ್ಲಿ, ನಾನು ಇನ್ನೇನು ಭಾಳ ಒಳಗಡೆ ಇನ್ನು ಹಳ್ಳಿಗಳಲ್ಲಿ ಅಂತಲೂ ನಾನೇನು ಚರ್ಚೆ ಮಾಡ್ತಾಯಿಲ್ಲ, ಇಂಥ ನಗರಗಳಲ್ಲಿ ಇವತ್ತು ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನು 11-11.5 ಸಾವಿರ ಕೋಟಿ ತಾವು ಹೇಳ್ದಂಗೆ 1 ವರ್ಷದಿಂದ ಇವತ್ತೇನು ಘೋಷಣೆ ಮಾಡೋಗಿದ್ದಾರೆ. ಇದೇ ರೀತಿ ನಮ್ಮ ಈ ನಂದಿ ಬೆಟ್ಟದ ಹತ್ರ ಬಂದರು, ಅಲ್ಲಿ ಒಂದು 3,000ನೋ 4,000 ಕೋಟಿನೋ ಪ್ಯಾಕೇಜ್ನ ಘೋಷಣೆ ಮಾಡಿ ಹೋದರು. ಮತ್ತು ಅಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಲ್ಲೂ ಕೂಡ ಒಂದು ಸಚಿವ ಸಂಪುಟ ಕರೆದಿದ್ರು, ಅಲ್ಲೂ ಕೂಡ ಬಂದರು, ಅಲ್ಲೂ ಘೋಷಣೆ ಮಾಡೋದ್ರು. ಮತ್ತು ಇಲ್ಲಿ ಬಿಜಾಪುರದಲ್ಲಿ ಭವಿಷ್ಯ ಮೊನ್ನೆ ಬಂದಾಗ ಅಲ್ಲೊಂದು 4,000 ಕೋಟಿ ಘೋಷಣೆ ಮಾಡಿ ಹೋಗಿದ್ದಾರೆ. ಇದು ಏನಾಗ್ಬಿಟ್ಟಿದೆ, ಈ ಸರ್ಕಾರ ಕೇವಲ ಘೋಷಣೆಗೆ ಸೀಮಿತ ಆಗಿದೆ ಹೊರತುಪಡಿಸಿ ಇದನ್ನು ಕಾರ್ಯರೂಪಕ್ಕೆ ತಗೊಂಡು ಬಂದು ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದೆಯಾ, ದುಡ್ಡಿಲ್ವಾ, ಅಥವಾ ಇದ್ದರೂ ಆ ದುಡ್ಡು ಎಲ್ಲೆಲ್ಲಿ ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕು. ಮಾತುತ್ತಿರೆ ಗ್ಯಾರಂಟಿ ಕೊಡ್ತೀವಿ ಅಂತಾರೆ, ವರ್ಷಕ್ಕೆ 55,000 ಕೋಟಿ ಗ್ಯಾರಂಟಿಗೆ ಹೊಂದಿಸ್ಬೇಕು. ಏನು ನನ್ನ ಪ್ರಕಾರ ಸರಿಯಾದಂಥ ಆರ್ಥಿಕ ಸಲಹೆಗಾರರನ್ನ ಇಟ್ಕೊಂಡು ಪ್ಲ್ಯಾನಿಂಗಲ್ಲಿ ಹೋದರೆ 55,000 ಕೋಟಿ ವರ್ಷಕ್ಕೆ ಹೊಂದಿಸ್ತಕ್ಕಂಥದ್ದೇನು ದೊಡ್ಡ ವಿಚಾರ ಇಲ್ವೇನೋ ಅಂತಕ್ಕಂಥದ್ದನ್ನ ನಾವು ಭಾವಿಸ್ಬೋದು. ಕಾರಣ ಕರ್ನಾಟಕ ರಾಜ್ಯ ಭಾಳ ಸಂಪತ್ಭರಿತವಾದಂಥ ನಾಡು. 4.5 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಇದೇನು ಸಣ್ಣ ಪ್ರಮಾಣದ ಬಡ್ಜೆಟ್ ಅಲ್ಲ. ಆದರೆ ಅದರಲ್ಲಿ 55,000 ಕೋಟಿ ಅಂತಕ್ಕಂಥದ್ದೇನೋ ಗ್ಯಾರಂಟಿಗಳಿಗಿಟ್ಟಿದ್ದಾರೆ. ಅಲ್ಲಿ ನಿಮಗೆ ಗೊತ್ತಿದ್ದಂಗೆ SSCP TSP ಪ್ರತಿ ವರ್ಷ ಕೂಡ SSCP TSP ಹಣ ಈ ವರ್ಷವೂ 10,000 ಕೋಟಿ ಎತ್ಕೊಂಡಿದ್ದಾರೆ. ಇದೇಂದಕ್ಕೆ ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ. ಇದರಲ್ಲೂ ಕೂಡ ಮತ್ತೆ ಸ್ವೇಚ್ಛಾಚಾರವಾಗಿ ರಾಜ್ಯ ಸರ್ಕಾರ ಅದು ಎಲ್ಲೆಲ್ಲಿಗೆ ಹಣ ಎತ್ಕೊಂಡು ಹೋಗ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ. ಬಟ್ ಒಟ್ಟಾರೆಯಾಗಿ ಇವತ್ತು ಕನಿಷ್ಠ ಪಕ್ಷ ಇಲ್ಲಿ ಒಂದು ಗುಂಡಿ ಮುಚ್ಚತಕ್ಕಂಥ ಕೆಲಸ ಆದರೂ ರಾಜ್ಯ ಸರ್ಕಾರ ಇಲ್ಲಿಂದ ಆದರೂ ಪ್ರಾರಂಭ ಮಾಡಲಿ. ಸರ್, ಈಗ ಬೆಳೆ ಸಮೀಕ್ಷೆಗೆ ಹೋದ್ರಿ, ಆಮೇಲೆ ಎಲ್ಲ
ನೀವು ರೈತರ ಜೊತೆ ಸಂವಾದ ಮಾಡಿದ್ರೆ ಎಲ್ಲ ಒಳ್ಳೇದು. ಬಟ್ ಇದು ಏನು ಬೆಳೆ ಸಮೀಕ್ಷೆಗೆ ಅಷ್ಟೇ ಸೀಮಿತ ಆಗುತ್ತಾ ನಿಮ್ಮ JDS ಕಾರ್ಯಕ್ರಮ, ಅಥವಾ ಬೀದಿಗಳದ್ದು ಹೋರಾಟ ಏನಾದರೂ ಮಾಡ್ತೀರಾ ಪರಿಹಾರ ರೈತರಿಗೆ ಕೊಡ್ಬೇಕಂತ? ಅಷ್ಟೇ ಬೆಳೆ ಹಾನಿ ಹೇಗಲ್ರಿ, ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರೆ. ವಿರೋಧ ಪಕ್ಷದಾಗಿದ್ದವರು ಬಿಜೆಪಿಯವರು ಧ್ವನಿ ಎತ್ತಾ ಇಲ್ಲ, ಅದಕ್ಕೆ ಅಲಯನ್ಸ್ ಆದಂತ ನೀವು ಕೂಡ ಧ್ವನಿ ಎತ್ತಾ ಇಲ್ಲ. ಆಡಳಿತ ಪಕ್ಷದಾಗ ಇರೋರೇ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಮೊನ್ನೆ ರೈತರ ಪರವಾಗಿ ರಾಜ್ಯದಲ್ಲಿ ಬಿಜೆಪಿ JDS ಏನ್ ಮಾಡ್ತಾ ಇದ್ದಾರೆ? ರೈತರ ಪರವಾಗಿ ಧ್ವನಿ ಯಾಕೆ ಎತ್ತಾ ಇಲ್ಲ? ಬಹುಶಃ ನಾನು ಒಂದು ವಾರದ ಹಿಂದೆನೇ ಈ ಒಂದು ಪ್ರೋಗ್ರಾಮನ್ನು ನಿಗದಿ ಮಾಡಿದ್ದೆ. ಆದರೆ ಮದ್ದೂರಿನ ಒಂದು ಪ್ರಕರಣ ಏನಿತ್ತು, ಆ ಪ್ರಕರಣದಿಂದಾಗಿ ಒಂದು ವಾರ ಬರಲಿಕ್ಕೆ ತಡ ಆಯಿತು ಹೊರತುಪಡಿಸಿ ಯಾವಾಗ ಪೂರ್ವ ಮುಂಗಾರು ಮಳೆ ಅಥವಾ ಒಂದು ತಿಂಗಳಿಂದ ಸಮಸ್ಯೆಗಳು ಉಂಟಾಗಿದೆ, ಹಾಗೆ ನಾನು ಆಲ್ಮೋಸ್ಟ್ ಒಂದು 10-15 ದಿನದಿಂದನೇ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ನಮ್ಮ ಸಕಲೇಶ್ಪುರ ಭಾಗ, ಚಿಕ್ಕಮಗಳೂರು, ಶಿವಮೊಗ್ಗ ಸೆಕ್ಟ್ರು ಜೊತೆಗೆ ಇಲ್ಲಿ ಇವತ್ತೇನು ಬೀದರು, ಯಾದಗಿರಿ, ಕಲಬುರಗಿ, ರಾಯಚೂರು ಒಂದಷ್ಟು ಪ್ರದೇಶಗಳೆಲ್ಲ ಎಫೆಕ್ಟ್ ಆಗಿದೆ. ಎಲ್ಲ ಕಡೆ ಜನತಾದಳ ಪಕ್ಷ ಒಂದು ನಿಯೋಗ ಮಾಡ್ಕೊಂಡು ನಾವು ಹೋಗ್ತೇವೆ ಬರ್ತೇವೆ ಅಂತಕ್ಕಂಥದ್ದು ಹೇಳಿದ್ದೇವೆ. ಯಾಕಂದರೆ ನೋಡಿ, ರೈತರ ವಿಚಾರ ಬಂದಾಗ ಯಾವತ್ತೂ ಕೂಡ ಜನತಾದಳ ಪಕ್ಷ ನಮ್ಮ ಹೆಜ್ಜೆಯನ್ನು ಹಿಂದಿಟ್ಟಿಲ್ಲ. ನಮ್ಮಲ್ಲಿ ಸ್ಪಷ್ಟತೆ ಇದೆ. ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ರೈತ ಪರವಾದಂಥ ಚಿಂತನೆಯಿಂದ, ಕಾಳಜಿಯಿಂದ, ರೈತ ಪರವಾದಂಥ ಹೋರಾಟದಿಂದ ಅದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಹಾಗಾಗಿ ರೈತರ ವಿಚಾರ ಬಂದಾಗ ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ರೈತರ ಜೊತೆಯಲ್ಲಿ ನಿಂತು ಹೋರಾಟಕ್ಕೂ ಕೂಡ ನಾವು ಎಲ್ಲ ರೀತಿ ಸಿದ್ಧರಾಗಿದ್ದೇವೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸುಬ್ರಡಿಯಂಟ್ ಇಂಜಿನಿಯರ್ ಒಬ್ಬರು ನಿಮ್ಮ ಮುಖಂಡರಿಗೆ ಬೆದರಿಕೆ ಆಗ್ತಾರೆ ಕಲಬುರಗಿ. ನೋಡಿ, ಒಂದು ಅಣ್ಣ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಯಾರು ಕೂಡ ಶಾಶ್ವತವಾಗಿ ಠಿಕಾಣೆ ಊರ್ತಕ್ಕಂಥವ್ರು ಯಾರೂ ಇಲ್ಲ. ಸರ್ಕಾರಗಳು ಬದಲಾಗ್ತಾ ಹೋಗ್ತದೆ, ಅಧಿಕಾರಿಗಳು ಅವರ ಸ್ಥಾನಗಳು ಅಂದರೆ ಬೇರೆ ಬೇರೆ ಕಡೆ ಅವ್ರಿಗೂ ಟ್ರಾನ್ಸ್ಫರ್ಗಳು ಮತ್ತೊಂದು ಇನ್ನೊಂದು ಆಗ್ತಾ ಹೋಗ್ತದೆ. ಬಟ್ ಅವ್ರಿಗೆ ಒಂದು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಜೊತೆನೂ ಕೂಡ ಒಂದು ಅವರ ಜವಾಬ್ದಾರಿಯನ್ನು ಮೆರಿಬೇಕಾಗ್ತದೆ. ಈ ರೀತಿ ದರ್ಪ ತೋರಿಸಿ, ದುರಹಂಕಾರ ತೋರಿಸಿ ಪ್ರಯೋಜನ ಇಲ್ಲ. ಮೈತ್ರಿ ಧರ್ಮ ವಿಷಯಕ್ಕೆ ಬಂದಾಗ ಕಲಬುರಗಿ ಜಿಲ್ಲೆ ಪರ್ಟಿಕ್ಯುಲರ್ ನಿಮ್ಗೆ JDSಗೆ ಬಿಜೆಪಿ ಶತ್ರು ಅಂದಂಗೆ ಪರ್ಟಿಕ್ಯುಲರ್ಲಿ ದೇವರಿಗೆ ಆಯಿತು, ಇಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಪ್ರತ್ಯೇಕ ಸ್ಪರ್ಧೆ ಮಾಡಿ ಅಪೋಸಿಟ್ ಆಗ್ತಾರೆ. ಮತ್ತು ಇದು ಮೈತ್ರಿ ಧರ್ಮ ಎಲ್ಲಿ ಪಾಲನೆ ಆದಂಗೆ? ನಾನು ಒಂದು ಮಾತು ಹೇಳ್ತೀನಿ, ಈ ಸ್ಥಳೀಯ ಚುನಾವಣೆಗಳಲ್ಲಿ ಏನಾಗುತ್ತೆ, ಇದು ಸ್ವಾಭಾವಿಕವಾಗಿ ಇದು ಯಾವುದೇ ಪಕ್ಷಕ್ಕೆ ತಗೊಳ್ಳಿ, ಇದು ಕಾರ್ಯಕರ್ತರ ಚುನಾವಣೆ ಆಗಿರುತ್ತೆ. ಕಾರ್ಯಕರ್ತರ ಭಾವನೆಗಳು, ಆಕಾಂಕ್ಷಿತರು ನೂರಾರು ಜನ ಇರ್ತಾರೆ, ನನಗೆ ಅಧಿಕಾರ ಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು. ಇದರಲ್ಲಿ ಏನಾಗುತ್ತೆ, ಗ್ರಾಮ ಪಂಚಾಯತಿ ತಾಲೂಕು ಇಟ್ ಈಸ್ ಅಲ್ಲಲ್ಲಿ ಆಯಾ ಇಂಡಿವಿಜುವಲ್ಸ್ಗೆ, ಆಯಾ ಲೋಕಲ್ ಕ್ಯಾಂಡಿಡೇಟ್ಸ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇದು ಇಲ್ಲಿ ಕೇಂದ್ರದ ನಾಯಕರಾಗಲಿ ಅಥವಾ ನಮ್ಮ ರಾಜ್ಯ ನಾಯಕರಾಗಲಿ ಇದರಲ್ಲಿ ಇಂಟರ್ಫಿಯರೆನ್ಸ್ ಕೊಡ್ತಕ್ಕಂಥದ್ದು ಆಗೋದಿಲ್ಲ. ವಿ ಕೆನಾಟ್ ಇಂಟರ್ಫಿಯರ್ ಇನ್ ದಿಸ್ ಸಚ್ ಮ್ಯಾಟರ್ಸ್. ಈಗ ಹೌದಪ್ಪ, ಈ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥದ್ದು ಅಲ್ಲಲ್ಲಿ ಲೋಕಲಿ ದ ಡಿಸೈಡ್, ಧಾರಾಳವಾಗಿ ಹೋಗಲಿ. ಇಲ್ಲ ಅವ್ರಿಗೇನೋ ಇನ್ನು ಒಂದೊಂದು ಪಕ್ಷಕ್ಕೆ ಒಂದೊಂದು ಥರ ತೀರ್ಮಾನ ತಗೋಬೇಕು ಇಂಥ ವಿಚಾರದಲ್ಲಿ ಅಂದರೆ ನಾವು ಇದನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಪಕ್ಷದ ಉನ್ನತ ಮಟ್ಟದ ಚರ್ಚೆ ಆಗಲ್ಲ, ಇಂಥ ವಿಚಾರಗಳು ಚರ್ಚೆ ಮಾಡಲ್ಲ. ಈಗ ಪಕ್ಕದ ಯಾದಗಿರಿಯಲ್ಲಿ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ CM ಕಪ್ ಅಂತ ಹೆಸರಿಟ್ಟಿದ್ದಾರೆ. ಕ್ರೀಡಾಪಟುಗಳಿಗೆ ಸೌಜನ್ಯಕ್ಕಾಗಿ ಅವರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಮಾಡಿಲ್ಲ, ಬರೀ ಸಾಂಬಾರು ಕೊಟ್ಟಿದ್ದಾರೆ. ಯಾದಗಿರಿ ಅನ್ನ ಸಿಕ್ಕಿಲ್ಲ ಸರ್. ಇಲ್ಲಿ ಕಲಬುರಗಿಯಲ್ಲಿ ಸರ್ ಕನಿಷ್ಠ ಕ್ರೀಡಾಪಟುಗಳಿಗೆ ಜಿಲ್ಲಾಡಳಿತದಿಂದ ಅನ್ನ ಸಾಂಬಾರ್, ಚಪಾತಿ ಪಲ್ಯ ಅದು ಹೋಗ್ಲಿ ಬಿಡಿ, ಅನ್ನ ಸಾಂಬಾರಾದರೂ ಅವರಿಗೆ ಒದಗಿಸ್ಬೇಕಲ್ಲ ಕ್ರೀಡಾಪಟುಗಳಿಗೆ. ಎಲ್ಲ ಖಂಡಿತ. ಯಾಕೆಂದರೆ ಸಾಂಬಾರ್ ಕುಡಿದಿದ್ದಾರೆ ಗ್ಲಾಸ್ನಲ್ಲಿ. ಆ ಕಾರ್ಯಕ್ರಮದ ಗೌರವವನ್ನು ಎತ್ತಿಡಿಯುವಂಥ ಕೆಲಸನಾರು ಕನಿಷ್ಠ ಪಕ್ಷ ಮಾಡಬೇಕು. ಬಟ್ ನೀವೇ ಹೇಳ್ದಂಗೆ ಈ ರೀತಿ ಆಗಿದೆ ಅಂದರೆ ಇದು ನಿಜಕ್ಕೂ ಕೂಡ ನಾವೇನು ಹೇಳಬೇಕು ಗೊತ್ತಿಲ್ಲ. ಎಲ್ಲ ಕಡೆ ಏನು ಇದೇನು ಕ್ರೀಡಾಪಟುಗಳಿಗೆ ಅಷ್ಟು ನೀವು ಗೌರವ ಕೊಟ್ಟು ನಡ್ಕೊಳಕ್ಕಾಗೋದಿಲ್ವೇ? ಅದಕ್ಕೇನು ಒಂದು ಹೊಟ್ಟೆ ತುಂಬ ಊಟ ಹಾಕೋದ್ರಲ್ಲಿ ಕಳ್ಕೊಳ್ಳೋದೇನಿದೆ?
ಭ್ರಷ್ಟಾಚಾರ ನಡೀತಂತ ಆರೋಪ ಕೇಳಿ ಬರ್ತಾ ಇದೆ. ಆಮೇಲೆ ಥರ್ಡ್ ಪಾರ್ಟಿ ಇಲ್ಲದೆ ಸಾವಿರಾರು ಕೋಟಿ ರೂಪಾಯಿ ಅಂದ್ರೆ 5,000 ಕೋಟಿಗೆ ಅಧಿಕ ಹಣ ಲೂಟಿ ಮಾಡಿದಂತ ಆರೋಪ ಕೇಳಿ ಬರ್ತಾ ಇದೆ ಸರ್. ಅದ್ರ ಬಗ್ಗೆ GDS ಏನ್ KKRDBಲಿ ಮೆಜಾರಿಟಿ ಹೌದೌದು, ಅದೇ ಎಲ್ಲ ಲ್ಯಾಂಡ್ ಆರ್ಮಿಗೆ ಪರ್ಸೆಂಟೇಜ್ ವೈಸ್ ಮಾರ್ಕಂಡ್ ಆಗೋಗಿದೆ. 30% ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಲ್ಯಾಂಡ್ ಆರ್ಮಿಗೆ ಕೊಟ್ಟು. KKRDB ಇರೋದೇ ದುಡ್ಡು ಮಾಡೋದಕ್ಕೆ, ಕಮಿಷನ್ ಹೊಡಿಯೋದಕ್ಕೆ, ಪರ್ಸೆಂಟೇಜ್ ರಾಜಕಾರಣಕ್ಕೆ ಇಟ್ಕೊಂಡಿರೋದು. ಅಭಿವೃದ್ಧಿ ಹೆಸರಲ್ಲಿ KKRDB ಅನ್ನೋದನ್ನ ಮುಂದಿಡ್ತಾರೆ ಅಷ್ಟೇ. ಪ್ರತಿಯೊಂದಕ್ಕೂ ಯಾವುದೇ ಕಾರ್ಯಕ್ರಮದಲ್ಲಿ ಏನೇ ಇರಲಿ ಇಲಾಖೆಗೂ ಬಳಸ್ಕೊಂತ ಇದ್ದಾರೆ ಸರ್. ಅಂದ್ರೆ ಇಲ್ಲಿ ಬಿಜೆಪಿ JDS ಯಾರು ಕೇಳ್ತಿಲ್ಲ, ಅಂದ್ರೆ ಹೊಂದಾಣಿಕೆ ರಾಜಕೀಯ ಜಾಸ್ತಿ ಇಲ್ಲಿ ಅಂದ್ರೆ ರಾಜ್ಯ ಮಟ್ಟದ ನಾಯಕರು ಯಾರು ಕೇಳ್ತಾ ಇಲ್ಲ ಅದ್ರ ಬಗ್ಗೆ. ಈಗ ಇಲ್ಲಿ ಜಿಲ್ಲಾಧ್ಯಕ್ಷರು ಬಾಲರಾಜ್ ಗುತ್ತೇದಾರವರು ಹೇಳ್ದಂಗೆ ಲೋಕಲಿ ಇಂಥ ವಿಚಾರಗಳು ಬಂದಾಗ ನಮ್ಮ ಪಕ್ಷದ ಕೇಂದ್ರ ಕಚೇರಿಯಿಂದ ಸಾಮಾನ್ಯವಾಗಿ ನಾವು ಇಂಥ ವಿಚಾರಗಳಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ನಾಯಕರುಗಳ ನೇತೃತ್ವದಲ್ಲಿ ಇಂಥ ಪ್ರೆಸ್ ಮೀಟ್ಗಳು ಮಾಡಿ ಜನರ ಗಮನ ಸೆಳೀರಿ ಅಂತಕ್ಕಂಥದ್ದನ್ನ ಹೇಳಿದ್ದೇವೆ, ಹಿಂದೆಯೂ ಕೂಡ ಮಾಡಿದ್ದಾರೆ. ಲೋಕಲ್ ಇಶ್ಯೂ ಸರ್, ಕಲ್ಯಾಣ ಕರ್ನಾಟಕ 6 ಜೋಡಿ ಡಿಸ್ಟ್ರಿಕ್ಟ್ ಕವರ್ ಆಗುತ್ತೆ. ಅದು ರಾಜ್ಯ ನಾಯಕರು ಅದರಲ್ಲಿ ಸ್ವಲ್ಪ ನೀವು ಮಾತಾಡ್ತೀವಿ, ಇನ್ನೂ ಬಹಳ ಗಟ್ಟಿ ನಿಲುವಿಂದ ಮಾತಾಡ್ತೀವಿ. ನೀವು ಹೇಳಿಲ್ಲ ಸರ್, ಗುಲ್ಬರ್ಗ ಸಿಟಿಯಲ್ಲೇ ಗುಂಡಿ ಬರ್ತವೆ ನಿಮ್ಮ ಹಾಸನ ಭಾಗಕ್ಕೆ ಈ ಭಾಗ ಹೋಲಿಸಿದ್ರೆ ಹೇಗೆ ಅನಿಸ್ತದೆ? ನನ್ಗೇನಿಲ್ಲಣ್ಣ, ನೀವು